ಇಲ್ಲಿ ಬರ್ತಾ ನಾನು ಸುಧಾಕರ್ ನನಗೊಂದು ಪ್ರಶ್ನೆ ಕೇಳ್ತಾ ಇದ್ದೆ. ಶೃಂಗೇರಿ ಕ್ಷೇತ್ರದಲ್ಲಿ ಇವತ್ತು ರಸ್ತೆಗಳನ್ನ ನೋಡಿಬಿಟ್ರೆ ಎಲ್ಲ ಕಡೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ. ಆ ಗುಂಡಿ ಮುಚ್ಚಲಿಕ್ಕೂ ಕೂಡ ಇವತ್ತು ಸರ್ಕಾರದಲ್ಲಿ ಅನುದಾನ ಇಲ್ಲ. ಅಷ್ಟೇ ಅಲ್ಲ, ಸಾಕಷ್ಟು ಜನ ಇವತ್ತು ಮನೆಗಳನ್ನ ಕಟ್ಕೊಂಡಿದ್ದಾರೆ, ಅವರಿಗೆ ಹಕ್ಕುಪತ್ರಗಳಿಲ್ಲ. ಯಾವುದೇ ರೀತಿ ಇವತ್ತು ಕ್ಷೇತ್ರದ ಜನತೆಯ ಸರ್ವೋತ್ತಮುಖ ಅಭಿವೃದ್ಧಿಗೆ ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಯಾವುದೇ ರೀತಿ ಸ್ಪಂದನೆಯನ್ನು ಕೊಡದೇ ಇರತಕ್ಕಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ಅವರು ಕ್ಷೇತ್ರದ ಜನತೆ ಮೇಲೆ ಎಷ್ಟರ ಮಟ್ಟಕ್ಕೆ ಒಂದು ಅಭಿಮಾನವನ್ನು ಇಟ್ಟಿದ್ದಾರೆ ಅಥವಾ ಇಟ್ಟಿಲ್ವ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತದೆ. ಆದರೆ ಈ ರೀತಿ ಕಾಂಗ್ರೆಸ್ನ ಆಡಳಿತದಲ್ಲಿ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ. ಇದೇನು ಹೊಸದೇನಲ್ಲ. ಏಕೆಂದರೆ 3 ಜನ ಶಾಸಕರು ಸ್ವಪಕ್ಷೀಯರು, ಒಂದು ಕಡೆ BR ಪಾಟೀಲ್ರು, ಒಂದು ಕಡೆ ಮೊಳಕಾಲ್ಮೂರಿನ ಕಾಂಗ್ರೆಸ್ ಶಾಸಕರು, ಇನ್ನೊಂದು ಕಡೆ ಇನ್ನೊಬ್ಬರು ಕಾಗೇರವರು. ಅವ್ರೇನು ಹೇಳಿದ್ರು, ನಾವೆಲ್ಲ 2.25 ವರ್ಷ ಆಗಿದೆ ಶಾಸಕರಾಗಿ ಆಯ್ಕೆ ಆಗಿದ್ದೀವಿ, ಕಾಂಗ್ರೆಸ್ಗೆ ಆಶೀರ್ವಾದ ಮಾಡವ್ರೆ 136 138 ಜನ ಶಾಸಕರನ್ನ ಈ ರಾಜ್ಯದ ಜನತೆ ಕೊಟ್ಟವ್ರೆ. ನಾವು ನಮ್ಮ ಕ್ಷೇತ್ರಗಳಿಗೆ ಹೋದರೆ ಅಲ್ಲಪ್ಪ 2 ವರ್ಷ ಆಯಿತು, ನೀವು ಇಲ್ಲಿವರೆಗೂ 5 ರೂಪಾಯಿ ಬುಡಗಾಸನ್ನು ತಗೊಂಡು ಬಂದು ಅಭಿವೃದ್ಧಿಗೆ ಅಂತಕ್ಕಂಥ ಅನುದಾನವನ್ನು ತಗೊಂಡು ಬರಲಿಕ್ಕಾಗಿಲ್ಲ, ಯಾವ ಮುಖ ಎತ್ಕೊಂಡು ನೀವು ನಮ್ಮ ಮುಂದೆ ಬಂದಿದ್ದೀರಿ ಅಂತಕ್ಕಂಥದ್ದು ಜನ ಚೀಮಾರಿ ಆಗ್ತಾ ಇದ್ದಾರೆ. ಮುಂದೆ ನಾವು ಯಾವ ರೀತಿ ಜನಗಳ ಮುಂದೆ ಹೋಗೋದು ಅಂತ ಇದು JDSನವ್ರನ್ನೋ BJPಯವರು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ನ ಶಾಸಕರು ತನ್ನ ಅಸಹಾಯಕತೆಯನ್ನು ಹೊರಗಾಕಿರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಮಾಧ್ಯಮಗಳಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅದಾದ ಮೇಲೆ ಕೇಂದ್ರದ ಕಾಂಗ್ರೆಸ್ನ ಒಬ್ಬರು ಸೂಪರ್ CM ಬಂದರು. ಇಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವು ಇಷ್ಟು ದಿನ. ಆದರೆ ಅವ್ರ ಮೇಲೊಬ್ಬರು ಮುಖ್ಯಮಂತ್ರಿ ಇದ್ದಾರೆ. ಇವತ್ತು ಎಲ್ಲರೂ ಅನುದಾನ ಸಿಗಬೇಕು ಅಂತಕ್ಕಂಥದ್ದಾದರೆ ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಹತ್ರ ಎಲ್ಲರೂ ಹೋಗ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಸುರ್ಜಿವಾಲಾರವ್ರ ಹತ್ರ ಹೋದ ತಕ್ಷಣ ಅನುದಾನ ಸಿಗುತ್ತೆ ಅಂತಕ್ಕಂಥ ಮನಸ್ಥಿತಿಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಈ ಆಡಳಿತ ಎಲ್ಲಿಗೆ ಯಾರ ಮನೆ ಬಾಗಿಲಲ್ಲಿ ಹೋಗಿ ಮುಖ್ಯಮಂತ್ರಿ ಕುರ್ಚಿ ಕೂತಿದೆಯೋ ಆ ಭಗವಂತನೇ ಬಲ್ಲ. ತದನಂತರ ಇವರೆಲ್ಲ ಪಾಪ ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಹೋಗಿ ಈ ರೀತಿ ಪರಿಸ್ಥಿತಿಗಳಿದೆ, ನಮಗೆ ಹೆಂಗಾರು ಇನ್ನೊಂದಷ್ಟು ದೊಡ್ಡ ಮಟ್ಟದಲ್ಲಿ ಹಣಕಾಸು ಬಿಡುಗಡೆ ಮಾಡಿಸ್ಕೊಡಿ ಅಂತ ಕೇಳಿದ ಮೇಲೆ ಕೊನೆಗೆ ಮೊನ್ನೆ ಸೂಪರ್ CM ಆದೇಶದಂತೆ ಮುಖ್ಯಮಂತ್ರಿಗಳು ಹೊರಗಡೆ ಬಂದು ಆಮೇಲೆ ಹೇಳ್ತಾರೆ 50 ಕೋಟಿ ರೂಪಾಯಿ ಕೊಡ್ತೀವಿ ನಾವು ಪ್ರತಿ ಕ್ಷೇತ್ರಕ್ಕೂ. ಅದು ಯಾರಿಗೆ? ಕಾಂಗ್ರೆಸ್ನ ಶಾಸಕರಿಗಂತೆ. ಯಾಕಪ್ಪ, ಜನತಾದಳದವ್ರು ಏನು ಮಾಡವ್ರೆ, BJPಯವ್ರು ಏನು ಮಾಡವ್ರೆ, ಅವ್ರಿಗೆ ಜನ ಓಟಾಗಿ ಗೆಲ್ಸಿಲ್ವೇ? ಇದೇನು ಪಕ್ಕದ ರಾಜ್ಯವೇ ಇದು? ಕರ್ನಾಟಕದ ಶಾಸಕರಲ್ವೇ ಇವರು? ನಮ್ಮ ರಾಜ್ಯದ ಶಾಸಕರಲ್ವೇ? ಈಗ ಇವ್ರು 50 ಕೋಟಿ ಏನು ಘೋಷಣೆ ಮಾಡಿದಾರಣ, ತಪ್ಪು ತಿಳ್ಕೊಬೇಡಿ. ಮೊನ್ನೆ ನಾನು ಇಂಡಿಗೆ ಹೋಗಿದ್ದೆ, ವಿಜಯಪುರ ಜಿಲ್ಲೆಗೆ. ವಿಜಯಪುರ ಜಿಲ್ಲೆಯಲ್ಲಿ ಒಂದು ಬಹಿರಂಗ ಸಭೆಯಲ್ಲಿ 4,500 ಕೋಟಿ ಘೋಷಣೆ ಮಾಡಿ ಬಂದಿದ್ದಾರೆ. ಇನ್ನಲ್ಲೆಲ್ಲೋ ಮಹದೇಶ್ವರ ಬೆಟ್ಟಕ್ಕೆ ಹೋಗೋರೆ, ಅಲ್ಲಿ ಸಚಿವ ಸಂಪುಟ ಸಭೆ ಕರೀತಾರೆ, ಅಲ್ಲಿ 3,500 ಕೋಟಿ ಘೋಷಣೆ ಮಾಡಿ ಬಂದವ್ರೆ. ಇನ್ನೆಲ್ಲೋ ನಂದಿ ಬೆಟ್ಟಕ್ಕೆ ಹೋಗೋರೆ, ಅಲ್ಲೆಲ್ಲೋ 3,500 ಕೋಟಿ ಘೋಷಣೆ ಮಾಡಿ ಬಂದವ್ರೆ. ಘೋಷಣೆ ಯಾರು ಬೇಕಾದರೂ ಮಾಡ್ಬೋದು, ಆದರೆ ಇದಕ್ಕೆ ಹಣಕಾಸು ಇಟ್ಟು ಇದಕ್ಕೆ ಡೆವಲಪ್ಮೆಂಟ್ಗೆ ಅಂತಕ್ಕಂಥದ್ದು, ಅಭಿವೃದ್ಧಿಗೆ ಅಂತಕ್ಕಂಥದ್ದು ಹಣ ಕೊಡಬೇಕಲ್ಲ, ಒದಗಿಸ್ಬೇಕಲ್ಲ. ಈಗಲೂ 50 ಕೋಟಿ ಅಂತಕ್ಕಂಥದ್ದೇನು ಕಾಂಗ್ರೆಸ್ನವ್ರಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಇದು ಬರೀ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸವೇ ಹೊರತುಪಡಿಸಿ ಯಾವ ಕಾರಣಕ್ಕೂ ಇದು ಯಾವುದು ಕಾರ್ಯಗತ ಆಗ್ತಕ್ಕಂಥದ್ರಲ್ಲಿ ನಮಗಷ್ಟೇ ಅಲ್ಲ, 7.5 ಕೋಟಿ ಕನ್ನಡಿಗರಿಗೆ ಯಾರಿಗೂ ಕೂಡ ಇವತ್ತು ವಿಶ್ವಾಸ ಇಲ್ಲ. ಸಂಪೂರ್ಣವಾಗಿ ಈ ಸರ್ಕಾರದ ವಿರುದ್ಧವಾಗಿ. ಈಗ ಬೆಳಗ್ಗೆ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ರೈತರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಗೊಬ್ಬರ, ಒಂದು ಚೀಲ ಗೊಬ್ಬರ ಇವತ್ತು ರೈತರು ಸಿಕ್ಕಬೇಕು ಅಂತಕ್ಕಂಥದ್ದು ಹೋದರೆ 4 ಗಂಟೆ 5 ಗಂಟೆ ಕಾಯಿಸ್ತಾರಂತೆ. ಏನು ಕೃಷಿ ಸಚಿವರು ಕುಂಭಕರ್ಣ ನಿದ್ದೆ ಮಾಡ್ತಾ ಇದ್ದಾರಾ? ರೈತರ ಬಗ್ಗೆ ಅವ್ರಿಗೊಂದು ಕಿಂಚಿತ್ತು ಕಾಳಜಿ ಇಲ್ಲ. TC ಕನೆಕ್ಷನ್ಗಳ ಕತೆ ಏನಾಗಿದೆ? ರೈತರು ಹೊಲ ಗದ್ದೆಗಳಿಗೆ ತಗೊಳ್ಳೋಂಥ TC ಕನೆಕ್ಷನ್ ಕತೆ. ಸನ್ಮಾನ್ಯ ಕುಮಾರಣ್ಣವ್ರು ಮುಖ್ಯಮಂತ್ರಿ ಇದ್ದಾಗ 25,000 ಇತ್ತು TC ಕನೆಕ್ಷನ್ಗೆ, ಈಗ 2.5 ಲಕ್ಷ ಆಗಿದೆ ಒಂದು TC ಕನೆಕ್ಷನ್ಗೆ. ಕನಿಷ್ಠ ಪಕ್ಷ ಒಂದು ರಸಗೊಬ್ಬರ ಕೊಡ್ತಕ್ಕಂಥದ್ದಕ್ಕೆ ನಿಮಗೆ ರೈತರಿಗೆ ನಿಮಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದಾದರೆ
ನೀವೇನು ಸರ್ಕಾರ ನಡೆಸ್ತೀರಿ ಅಂತಕ್ಕಂಥದ್ದನ್ನ ಇವತ್ತು ರೈತರು ಎಲ್ಲೋದ್ರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ರಾಜಕೀಯದ ವೇದಿಕೆಗಳಲ್ಲೂ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟ ಮಾತನಾಡ್ತಕ್ಕಂಥ ವಿಚಾರಗಳು ತುಂಬ ಇದೆ. ಆದರೆ ಒಂದು, ಮೊರಾರ್ಜಿ ಶಾಲೆಯಲ್ಲಿ ಶಮಿತಾ ಅಂತಕ್ಕಂಥ 9ನೇ ಕ್ಲಾಸಿನ ಹೆಣ್ಮಗಳು, 9ನೇ ಕ್ಲಾಸಿನ ಹೆಣ್ಮಗಳು, ಅವ್ರ ತಂದೆ ಬಂದಿದ್ರು. ಕಣ್ಣನ್ನೇ ನೀರಾಗ್ತಾ ಅವರ ಅಸಹಾಯಕತೆಯನ್ನು ಹೊರಗಾಕಿದ್ದಾರೆ. ಯಾವ ರೀತಿ ಜಿಲ್ಲೆನಲ್ಲಿ ಇರ್ತಕ್ಕಂಥ, ತಾಲೂಕಿನಲ್ಲಿ ಇರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಸರ್ಕಾರ ಅಂದ್ಕೊಳ್ಳಿ, ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಅವ್ರ ಮೇಲೆ ಯಾವ್ಯಾವ ರೀತಿ ಒತ್ತಡಗಳಿದೆಯೋ, ಯಾವ್ಯಾವ ರೀತಿ ಪ್ರೆಷರ್ಗಳಿದೆಯೋ ಬಹುಶಃ ನಾವು ಇಡೀ ರಾಜ್ಯದಲ್ಲಿ ಇವತ್ತು ನೋಡ್ಕೊ ಬರ್ತಾ ಇದ್ದೀವಿ. ಯಾಕೆಂದರೆ ಈ ಕ್ಷೇತ್ರದೊಂದೇ ಅಲ್ಲ ಸಮಸ್ಯೆ ಇದು. ಇಡೀ ರಾಜ್ಯದಲ್ಲಿ ಏನಾಗಿದೆ, ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳು ಇವತ್ತು ಸರ್ಕಾರ ಹೇಳ್ತಕ್ಕಂಥದ್ದಕ್ಕೆ ಕೈಕಟ್ಟೆ ಹಾಕೊಂಡು ಇವತ್ತು ತನಿಖೆಗಳು ಮತ್ತೊಂದು ಮಗದೊಂದು ಎಲ್ಲ ರೀತಿ ನಡೆಸ್ತಾ ಇರ್ತಕ್ಕಂಥದ್ದನ್ನ ಸ್ವೇಚ್ಛಾಚಾರವಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಇವತ್ತು ಇಲ್ಲಿ ಶಮಿತಾಳ ತಂದೆ, ಆ ಪುಟ್ಟ ಬಾಲಕಿ 9ನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ಬಾಲಕಿ ಭಾಳ ಚೆನ್ನಾಗೇ ವಿದ್ಯಾಭ್ಯಾಸವನ್ನು ಮಾಡ್ತಾಯಿತ್ತು, ಟಾಪರ್ ಆಗಿತ್ತು ನನ್ನ ಮಗಳು. ಆದರೆ ಇದೇ ರೀತಿ 2ನೇ ಪ್ರಕರಣ ಅಂತಕ್ಕಂಥದ್ದನ್ನ ಹೇಳಿದ್ರು. ಹಿಂದಿನ ವರ್ಷ ಇದೇ ರೀತಿ ಬಹುಶಃ ಎಕ್ಸಾಮ್ ಆದ ನಂತರ ಈ ರೀತಿ ಏನೋ ಆ ಹೆಣ್ಮಗಳು ಸೂಸೈಡ್ ಮಾಡ್ಕೊಬಿಟ್ಟಿದೆ ಅಂತಕ್ಕಂಥದ್ರ ಬಗ್ಗೆ ಸುಮ್ಮನೆ ತಪ್ಪಾಗೆ ಕಲ್ಪನೆಯನ್ನು ಮಾಡ್ತಾ ಇದ್ದಾರೆ ಹೊರತುಪಡಿಸಿ ಅದಕ್ಕೆ ಪಾರದರ್ಶಕವಾದಂಥ ಒಂದು ತನಿಖೆಗೆ ಇಲ್ಲಿವರೆಗೂ ಕೂಡ ಆದೇಶವನ್ನು ಮಾಡ್ತಾ ಇಲ್ಲ ಇಲ್ಲಿರ್ತಕ್ಕಂಥ ಆಡಳಿತ ಅಂತಕ್ಕಂಥದ್ರ ಬಗ್ಗೆ ಅವ್ರ ತಂದೆ ಬಂದು ಪ್ರಸ್ತಾವನೆಯನ್ನು ಇಟ್ಟು ಹೋಗಿದ್ದಾರೆ. ಬಹುಶಃ ಇದನ್ನು ಭಾಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗ್ತದೆ. ಏಕೆಂದರೆ ಇವತ್ತು ಶಮಿತಾಳ ತಂದೆ ಇವತ್ತು ಅವ್ರ ಜಾಗದಲ್ಲಿ ಯಾರ್ದೋ ಊರಿನ ಮಗಳು, ಯಾರೋ ನಮ್ಮ ಪಕ್ಕದ ಮನೆ ಮಗಳು ಅಂತಕ್ಕಂಥದ್ದು ಯಾರು ಕೂಡ ಇದು ಲಘುವಾಗಿ ಪರಿಗಣನೆಗೆ ತಗೊಳ್ತಕ್ಕಂಥ ಒಂದು ಸುದ್ದಿ ಅಲ್ಲ. ಇದು ನಾಳೆ ನಮ್ಮ ಮಕ್ಕಳಾಗ್ಬೋದು, ನಾಡಿದ್ದು ನಿಮ್ಮ ಮಕ್ಕಳಾಗ್ಬೋದು, ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಇದು 2ನೇ ಪ್ರಕರಣ ಈ ರೀತಿ ನಡೀತಾ ಇರ್ತಕ್ಕಂಥದ್ದಾದಾಗ ಇದನ್ನು ಸನ್ಮಾನ್ಯ ಕುಮಾರಣ್ಣವ್ರ ಹತ್ರನೂ ಕೂತ್ಕೊಂಡು ಚರ್ಚೆ ಮಾಡ್ತೇನೆ. ನಾನು ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಹಾಗಾಗಿ ಇದರ ಬಗ್ಗೆ ಯಾವ ರೀತಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ, ಅದರಲ್ಲೂ ಪೊಲೀಸ್ ಅಧಿಕಾರಿಗಳು ಇದನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಒಂದು ಪಾರದರ್ಶಕವಾದಂಥ ಒಂದು ತನಿಖೆಗೆ ಈ ಕೂಡಲೇ ಕೈಗೆತ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ನಮ್ಮ ಹೋರಾಟವನ್ನು ಸನ್ಮಾನ್ಯ ಕುಮಾರಣ್ಣ ಅವರ ಮೂಲಕ ಇದನ್ನು ಕೈಗೆತ್ಕೊಳ್ತಕ್ಕಂಥದ್ದು ನಮ್ಮ ಜನತಾದಳ ಪಕ್ಷದವ್ರು ನಾವೆಲ್ಲರೂ ಮಾಡಬೇಕಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಈಗಾಗಲೇ 5 ಗಂಟೆ ಆಗೋಯ್ತು. ನಾನು ಸುಧಾಕರನಿಗೆ 4 ಗಂಟೆ ಬಿಡೋಣ, ಸ್ವಲ್ಪ ಫ್ಲೈಟ್ ಇದೆ ಅಂತ ಕೇಳಿದ್ದೆ. ಆದರೂ ನಿಮ್ಮ ಜೊತೆ ಮಾತಾಡ್ತಾ ನಮಗೆ ಸಮಯ ಕಳೆದಿದ್ದೆ, ಗೊತ್ತಾಗಲಿಲ್ಲ. ಆದರೆ ಒಂದಣ ನಾನು ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ ಮಾಡಿದ್ದೇನೆ. ಆದರೆ ಒಂದು ಟೆಕ್ನಿಕಲ್ ಸಮಸ್ಯೆ ಹೇಳಿದ್ದಾರೆ. ಇಲ್ಲಿ ನಮಗೂ ಗೊತ್ತಿದೆ, ಮಲೆನಾಡು ಪ್ರದೇಶದಲ್ಲಿ ಈಗ ನಾವು ಕೂಡ ಗಾಡೀಲಿ ಬರಬೇಕಾದ್ರೆ ನೋಡಿದ್ವು 1-2 ನಮಗೆ ನೆಟ್ವರ್ಕೇ ಬರೋದಿಲ್ಲ. ಹಂಗಾಗಿ ಇಲ್ಲಿ ನಾನು ನಿಮಗೆ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ನೀವು ಎಷ್ಟರ ಮಟ್ಟಕ್ಕೆ ನೀವು ಮಾಡಲಿಕ್ಕಾಗ್ತದೆ ದಯಮಾಡಿ ಮಾಡಿ. ಆದರೆ ಒಂದು, ನನಗೆ ಹೆಂಗಿದ್ರು ಹಾಳೆಗಳಿದೆ, ಇಲ್ಲಿ ಹಾಳೆ ಇದೆ, ನಿಮಗೆ ಇದನ್ನೇ ನೀವು ನನಗೆ ಈ ಪೇಜ್ನಲ್ಲಿ ಒಂದು ಫಾರ್ಮ್ನಲ್ಲಿ ಫಿಲ್ ಮಾಡಿಕೊಟ್ರೆ ಪ್ರತಿ ಗ್ರಾಮಕ್ಕೆ ಬೂತ್ ಮಟ್ಟದಲ್ಲಿ ಎಷ್ಟು ಬೂತ್ ಇದೆಯಣ್ಣ? 256 ಬೂತು ಅಣ್ಣ. ಎಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಪಕ್ಷ ತಳಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥ ಚಿಂತನೆ ಏನಿದೆ, ಈ ಪಕ್ಷ ಒಂದು ಕೇಡರ್ ಬೇಸ್ಡ್ ಪಾರ್ಟಿ ಸಿಸ್ಟಮ್ಗೆ ತಗೊಂಡು ಬಂದು ನಿಲ್ಲಿಸಿದಾಗ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮೂಲಕ ರಾಜ್ಯದ ಆಡಳಿತವನ್ನು ಕೊಡ್ತಕ್ಕಂಥದ್ದಕ್ಕೆ ನೀವು ನಮಗೂ ಶಕ್ತಿ ತುಂಬಿಸ್ದಂಗೆ ಆಗ್ತದೆ. ನಾವು ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಗುರುತಿಸ್ದಂಗೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ದಯಮಾಡಿ ತಾವೆಲ್ಲರೂ ಕೂಡ ಸುಧಾಕರಣ್ಣಗೆ ನಾನೇನು ಹೇಳಬೇಕಾಗಿಲ್ಲ, ಆದರೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಮುಂದೆ ಒಂದು ಮನವಿಯನ್ನು ಇಡ್ತೇನೆ. ಇನ್ನು 30 ದಿನಗಳ ಕಾಲ ನೋಡಿ, ಮಳೆ ಎಲ್ಲ ಯಾವಾಗ ಸ್ವಲ್ಪ ಕಮ್ಮಿ ಆಗ್ತದೋ, ಇನ್ನೊಂದು 15-20 ದಿನ ಬಹುಶಃ ಮಳೆ ಇದೇ ರೀತಿ ನಿಮಗೆ ಧಾರಾಕಾರವಾಗಿ ಸುರಿಬೋದು. ತದನಂತರ ಒಂದು ಸ್ವಲ್ಪ ಮಳೆ ಕಮ್ಮಿ ಆಗ್ತಾ ಇದ್ದಂಗೆ ಒಂದು 30 ದಿನಗಳ ಕಾಲ ದಿವಸಕ್ಕೆ 5-6 ಗಂಟೆ, ನಾನೇನು 24 ಗಂಟೆನೂ ಪಕ್ಷದ ಕೆಲಸ ಮಾಡಿ ಅಂತ ನಿಮ್ಗೆ ಕೇಳೋದಿಲ್ಲ. ಯಾಕೆಂದರೆ ನಿಮ್ಮದು ವಹಿವಾಟುಗಳು, ವ್ಯವಹಾರಗಳು, ನಿಮ್ಮದು ಬದುಕನ್ನು ನೀವು ಕೂಡ ಕಟ್ಕೊಳ್ಬೇಕಾಗ್ತದೆ, ನೋಡಬೇಕಾಗ್ತದೆ, ಕೆಲಸಗಳಿರ್ತವೆ. 2 ಗಂಟೆನೇ ಕೇಳ್ತಾರೆ. ನಾನು 2 ಗಂಟೆಲೇ 30
ದಿನದಲ್ಲಿ ಸಂಪೂರ್ಣವಾಗಿ ಎಲ್ಲ ಬೂತ್ಗಳಿಗೂ ಹೋಗಿ ಈ ಫಾರ್ಮನ್ನು ದಯವಿಟ್ಟು ಫಿಲ್ ಮಾಡುವ ಮೂಲಕ ಕನಿಷ್ಠ ಪಕ್ಷ ಆ್ಯಕ್ಟಿವ್ ಮೆಂಬರ್ಸ್ ಅಂತ ನಾವೇನು ಕರಿತೀವಿ, ಸಕ್ರಿಯ ಸದಸ್ಯತ್ವ ಕಾರ್ಯಕರ್ತರುಗಳು ಅಂತಕ್ಕಂಥದ್ದನ್ನ ನಾನು ಮಿಸ್ಡ್ ಕಾಲ್ ಕ್ಯಾಂಪೇನ್ನಲ್ಲಿ ಈಗಾಗಲೇ ಒಂದು ಮನವಿಯನ್ನು ನಮ್ಮ ಅಭ್ಯರ್ಥಿಗಳಿಗೆ ಇಡೀ ರಾಜ್ಯಾದ್ಯಂತ ಒಂದು ವಿಚಾರವನ್ನು ಹೇಳಿರ್ತಕ್ಕಂಥದ್ದು, ಮಿಸ್ಡ್ ಕಾಲ್ ಕೊಡ್ತಕ್ಕಂಥವನು ಆ್ಯಕ್ಟಿವ್ ಮೆಂಬರ್ ಆಗಲಿಕ್ಕಾಗೋದಿಲ್ಲ. ಫಾರ್ಮನ್ನು ಮಿಸ್ಡ್ ಕಾಲ್ ಕೊಡ್ತಾ ಇದ್ದಂಗೆ ಒಂದು ಫಾರ್ಮ್ ಬರುತ್ತೆ, ಆ ಫಾರ್ಮನ್ನ ಫಿಲ್ ಮಾಡಿ ಅದರಲ್ಲಿ ರಿಜಿಸ್ಟ್ರೇಷನ್ ಪಡ್ಕೊಂಡವನು ಮಾತ್ರ ಜನತಾದಳ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಹೊರಹೊಮ್ಮತಕ್ಕಂಥದ್ದಾಗತ್ತೆ. ಹಾಗಾಗಿ ನಾನು ಎಲ್ರಿಗೂ ಒಂದೇ ಮಾತು ಹೇಳಿದ್ದೇನೆ, ಸಂಪೂರ್ಣವಾಗಿ ಮಿಸ್ಡ್ ಕಾಲ್ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಕನಿಷ್ಠ ಪಕ್ಷ ನಾವು 50 ಲಕ್ಷ ಗುರಿಯನ್ನು ಮುಟ್ಟಬೇಕು, ಅದನ್ನು ದಾಟಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡೆ ನೋಟಿದ್ದೇವೆ. ಇದು ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ದು ಒಂದು ಭಾಗ. ಆದರೆ ಈಗ ಒಂದು ಉದಾಹರಣೆಗೆ 100 ಕ್ಷೇತ್ರ ಅಂತ ಅಂದ್ಕೊಳ್ಳೋಣ. ಒಂದೊಂದು ಕ್ಷೇತ್ರದಲ್ಲಿ ನಾವು 25,000 ಜನ ಆ್ಯಕ್ಟಿವ್ ಮೆಂಬರ್ಸ್ನ ನಾವು ಮಾಡಿದಂಥ ಸಂದರ್ಭದಲ್ಲಿ ಅದು 25 ಲಕ್ಷ ಆಗುತ್ತೆ. 100 ಕ್ಷೇತ್ರಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ. ಇನ್ನು ಮಿಕ್ಕಂಥ ಕ್ಷೇತ್ರದ್ದು ನಾನು ಮಾತಾಡ್ತಾ ಇಲ್ಲ. ಆ 100 ಕ್ಷೇತ್ರದಲ್ಲಿ 25 ಲಕ್ಷ ನೀವು ಆ್ಯಕ್ಟಿವ್ ಮೆಂಬರ್ಸ್ನ ಮಾಡಿದಂಥ ಸಂದರ್ಭದಲ್ಲಿ ಕೊನೆಯದಾಗಿ ಒಂದು ಅಂತಿಮವಾದಂಥ ಒಂದು ದೊಡ್ಡ ಬೃಹತ್ ಸಮಾವೇಶ, ಕಾರ್ಯಕರ್ತರ ಒಂದು ಸಭೆ, ಒಂದು ದಕ್ಷಿಣದಲ್ಲಿ ಮತ್ತು ಇನ್ನೊಂದು ಉತ್ತರದಲ್ಲಿ, ಎರಡು ಕಡೆ ಒಂದು ದೊಡ್ಡ ಸಭೆಯನ್ನು ಅಂತಿಮವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರ ಮಾರ್ಗದರ್ಶನ ಮತ್ತು ಅವರ ನಾಯಕತ್ವದ ಅಡಿ ಆ ದೊಡ್ಡ ಸಮಾವೇಶವನ್ನು ಮಾಡಿ ಅಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮೂಲಕ ನಿರಂತರವಾಗಿ ನಿಮ್ಮ ಜೊತೆ ಫೋನ್ನಲ್ಲಿ ಟಚ್ಚಲ್ಲಿ ಇರ್ತಕ್ಕಂಥದ್ದು, ಯಾವುದೇ ಪಕ್ಷದ ಆಗುಹೋಗುಗಳಿರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ನಿಮ್ಮ ನಾಯಕರುಗಳು ಸನ್ಮಾನ್ಯ ಕುಮಾರಣ್ಣವರು, ದೇವೇಗೌಡರು ಸಾಹೇಬ್ರ ಧ್ವನಿಯನ್ನು ನಿಮಗೆ ಒಂದು ವಾಯ್ಸ್ ಕಾಲ್ ಕೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಚಿಂತನೆಯನ್ನು ಮಾಡ್ತಾ ಇದ್ದೇವಣ್ಣ. ದಯಮಾಡಿ ಅದಕ್ಕೆ ಪೂರಕವಾಗಿ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಶ್ರಮ, ಯಾಕೆಂದ್ರೆ ಜಾಸ್ತಿ ಹೊತ್ತು ತಗೊಬಿಟ್ಟಿದ್ದೀನಿ, ಟೈಮ್ ಸುಸ್ತಾಗಿದ್ದೀರಿ ಬಹುಶಃ ತಾವುಗಳು ನನ್ನ ಮಾತು ಕೇಳಿ. ಹಾಗಾಗಿ ನಾನು ಇನ್ನೂ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋಕ್ಕೆ ಹೋಗೋದಿಲ್ಲ. ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಾಮಾಣಿಕವಾದಂಥ ಪ್ರಯತ್ನಕ್ಕೆ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸ್ತಾ, ಇದು ಕೇವಲ ಇಲ್ಲಿಗೆ ಮುಕ್ತಾಯ ಆಗ್ತಕ್ಕಂಥ ಸಭೆ ಅಲ್ಲ, ಇದು ಪ್ರಾರಂಭಿಕ ಹಂತದ ಮೊದಲನೆಯ ಸಭೆ. ಇನ್ನು 3 ವರ್ಷಗಳ ಕಾಲ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ನಾವೆಲ್ಲರೂ ಎದುರು ನೋಡ್ತಾ ಇದ್ದೇವೆ. ಇನ್ನೂ ಒಂದಲ್ಲ ಹಲವಾರು ಬಾರಿ ನಿಮ್ಮ ಕ್ಷೇತ್ರಕ್ಕೆ ಬರ್ತೇನೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ನಿಮ್ಮನ್ನು ದಡವನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಸುಧಾಕರ್ ಶೆಟ್ಟರ್ ಜೊತೆ ನಿಖಿಲ್ ಕುಮಾರಸ್ವಾಮಿನೂ ಇರ್ತಾನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕ್ಷೇತ್ರದ ಪದಾಧಿಕಾರಿಗಳು, ಕಾರ್ಯಕರ್ತರು, ಮುಖಂಡರುಗಳು, ಎಲ್ಲ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರುಗಳು, ಹೆಣ್ಮಕ್ಳು, ಸದಸ್ಯರು, ನಿಮ್ಮೆಲ್ರಿಗೂ ಸೇರಿ ವಂದಿಸಿ ಕೊನೆಯದಾಗೆ ಮತ್ತೊಮ್ಮೆ ಸುಧಾಕರಣ್ಣನಿಗೆ ಇವತ್ತು ಭಾಳ ಅರ್ಥಪೂರ್ಣಕವಾದಂಥ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಅತ್ಯಂತ ಶಿಸ್ತುಬದ್ಧ. ನಾನು ಬಾದಾಮಿ ಆದಮೇಲೆ ಇಲ್ಲೇ ನೋಡಿದ್ದ ಶಿಸ್ತು. ಹಾಗಾಗಿ ಭಾಳ ಸಂತೋಷ ತಂದುಕೊಟ್ಟಿದ್ದೀಯಣ್ಣ. ಈ ಶಿಸ್ತು ಬಹುಶಃ 224 ಕ್ಷೇತ್ರದಲ್ಲೂ ಕೂಡ ಪಾಲಿಸ್ತಕ್ಕಂಥದ್ದಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಕೂಡ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನು ಅಂದ್ಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.